ಗ್ರಾಮ. ವ್ಯವಸಾಯವನ್ನೇ ನಂಬಿಕೊಂಡು ಜಾನುವಾರುಗಳನ್ನ ಸಾಕಿಕೊಂಡು ಕಡು ಬಡತನದಲ್ಲಿ ಜೀವನ ಸಾಗಿಸುತ್ತಿದ್ದ ಅನಕ್ಷರಸ್ಥರಿಂದ ತುಂಬಿದ್ದ ಈ ಗ್ರಾಮ ಇದೀಗ ಇಡೀ ಜಗತ್ತಿನ ಗಮನವನ್ನ ತನ್ನತ್ತ ಸೆಳೆಯುತ್ತಿದೆ. ಅಸಲಿಗೆ ಈ ಗ್ರಾಮ ಇದೀಗ ಇಡೀ ಜಗತ್ತಿನ ಗಮನವನ್ನ ತನ್ನತ್ತ ಸೆಳೆಯುತ್ತಿರುವುದಾದರೂ ಏಕೆ ಎಂಬ ನಿಮ್ಮ ಹಲವು ಪ್ರಶ್ನೆಗಳಿಗೆ ಉತ್ತರ ಈ ಗ್ರಾಮದಲ್ಲಿ ಸೃಷ್ಟಿಯಾದ ಒಂದು ಅಚ್ಚರಿ. ಈ ಗ್ರಾಮದಲ್ಲಿ ಸೃಷ್ಟಿಯಾಗಿರೋ ಅಚ್ಚರಿಯಾದರೂ ಏನು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಈ ಗ್ರಾಮದ ಕೊನೆಯ ಮನೆಯಲ್ಲಿ ಮಜ್ಜಿಗೆ ಕಡೆಯುವ ಸ್ಥಳ. ಗ್ರಾಮದ ಕೊನೆಯ ಮನೆಯಲ್ಲಿ ಮಜ್ಜಿಗೆ ಕಡೆಯುವ ಸ್ಥಳದಲ್ಲಿ ಇದ್ದಕ್ಕಿದ್ದಂತೆ ಒಂದು ವಿಚಿತ್ರ ಸೃಷ್ಟಿಯಾಯಿತು, ಒಂದು ಅಚ್ಚರಿ ಸೃಷ್ಟಿಯಾಯಿತು. ಆ ಅಚ್ಚರಿಯೇ, ಆ ವಿಚಿತ್ರವೇ ಮಜ್ಜಿಗೆ ಕಡೆಯುವ ಪಾತ್ರೆಯು ಇದ್ದಕ್ಕಿದ್ದಂತೆ ಮೇಲೇಳಲು ಆರಂಭಿಸಿತ್ತು. ಮಜ್ಜಿಗೆ ಕಡೆಯುವ ಪಾತ್ರೆಯು ಏತಕ್ಕೆ ಮೇಲೇಳುತ್ತಿದೆ ಎಂದು ಪಾತ್ರೆಯನ್ನ ಎತ್ತಿ ನೋಡಲು ಮುಂದಾದಾಗ ಮತ್ತೊಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಪಾತ್ರೆಯ ಕೆಳಗೆ ಇಟ್ಟಿದ್ದ ಸಿಂಬೆಯ ಜಾಗದಲ್ಲಿ ಆಶ್ಚರ್ಯಕಾರಿ ರೀತಿಯಲ್ಲಿ ಹುಟ್ಟಿದ ಒಂದು ಪುಟ್ಟ ಕಲ್ಲು. ಆಗ ಮೊದಲು ನ್ಯಾಲಮಠದಲ್ಲಿದ್ದಾಗ ಮಜ್ಜಿಗೆ ಮಾಡುವಾಗ ಹುಟ್ಟಿದ್ದು. ಹಾಗೆ ಇದ್ದಕ್ಕಿದ್ದಂತೆ ಮಜ್ಜಿಗೆಯ ಪಾತ್ರೆಯ ಅಡಿಯಲ್ಲಿ ಹುಟ್ಟಿಕೊಂಡ ಪುಟ್ಟ ಕಲ್ಲು ಮೇಲೇಳಬಾರದು ಅಂತ ಅದನ್ನ ಮತ್ತೊಂದು ಕಲ್ಲಿನಿಂದ ಮನೆಯ ಮಹಿಳೆ ಎಷ್ಟೇ ಹೊಡೆದರೂ ಸಹ ಅದು ದಿನದಿಂದ ದಿನಕ್ಕೆ ಆಶ್ಚರ್ಯಕಾರಿ ರೀತಿಯಲ್ಲಿ ಬೆಳೆಯಲು ಆರಂಭಿಸಿತು. ಮನೆಯಲ್ಲಿ ಮಜ್ಜಿಗೆ ಚಿಲ್ಕುವಾಗ ಕೆಳಗಡೆ ತಗಲು ಆಗ ಹೆಂಗಸು ಏನಿ ತಗಲ್ತದೆ ಅಂತ ಹೇಳಿ ಒಂದು ಕಲ್ಲು ತಗೊಂಡು ಹೊಡೆಯೋರು, ಬೆಳೀತಾ ಇದೆ ಅಂತ. ದಿವಸ ಬೆಳೆದಾಗೆಲ್ಲ ಮಾರನೇ ದಿವಸ ಅದು ಒಳಕ್ಕೆ ಹೋದ್ರೆ ಭೂಮಿ ಮಟ್ಟಕ್ಕೆ ಮತ್ತೆ ಮಾರನೇ ದಿವಸಕ್ಕೆ ಒಂದಷ್ಟು ಬೆಳೆಯೋದಂತ. ಆರಂಭದಲ್ಲಿ ಕೆಲವು ಸೆಂಟಿಮೀಟರ್ಗಳಷ್ಟು ಇದ್ದ ಆ ಪುಟ್ಟ ಕಲ್ಲು ನೋಡುತ್ತಿದ್ದಂತೆ ಅಡಿಗಳಷ್ಟು ಬೆಳೆಯಲು ಆರಂಭಿಸಿತು. ಇಂದಿಗೂ ಸಹ ಬೆಳೆಯುತ್ತಲೇ ಇದೆ. ಎಷ್ಟಾಗಿದೆ? ಒಂದೆರಡು ಕಾಲಡಿ ಇರುತ್ತೆ. ಬೆಳೆದಿದೆ ಸರ್. ಅದು ಹೇಳ್ತಾ ಇದೆ ಸ್ವಾಮಿ ಮೇಲಕ್ಕೆ. ಹಾಗೆ ಗ್ರಾಮದ ಕೊನೆಯ ಮನೆಯಲ್ಲಿ ಬೆಳೆಯಲು ಆರಂಭಿಸಿದ ಕಲ್ಲು ದಿನದಿಂದ ದಿನಕ್ಕೆ ಕುತೂಹಲವನ್ನ ಹೆಚ್ಚಿಸಿತು, ನಾನಾ ರೀತಿಯ ಪ್ರಶ್ನೆಗಳನ್ನ ಮೂಡಿಸಿತು. ಇದೇನು ವಿಚಿತ್ರ ಅಂತ ಗ್ರಾಮದ ಕೆಲವರು ಪರೀಕ್ಷೆಗೆ ಮುಂದಾದರು, ಕಲ್ಲಿನ ಜಾಗವನ್ನ ಅಗೆಯಲು ಮುಂದಾದರು. ಹಾಗೆ ಆ ಕಲ್ಲಿನ ಜಾಗವನ್ನ ಅಗೆಯಲು ಮುಂದಾದಾಗ ಮತ್ತೊಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಎಷ್ಟೇ ಅಗೆದರೂ ಸಹ ಅದರ ಉದ್ದವನ್ನ ತಿಳಿಯದಾಗಿತ್ತು, ಅದರ ಬುಡ ಸಿಗದೇ ಇದ್ದದ್ದು. ನಾವು ಅರ್ಧಷ್ಟು ಬರೇ ಮಳ್ಳು ಕಾಣಿಸೋದು. ಒಂದು 4 ಅಡಿ ತೆಗೆದ್ವಿ, ಇನ್ನು ಒಳಕ್ಕಿತ್ತು. ಅದು ಸುಮ್ಮನೆ ಯಾಕೋ ನಮ್ಗೊಂಥರ ಅನುಮಾನ ಆಯ್ತು. ಹಿರಿಯರೆಲ್ಲ ಬೇಡ ಅದನ್ನ ಮುಟ್ಬೇಡ್ರಿ, ನೀವು ತಲೆ ಕೆಡಿಸ್ಕೋಬೇಡ್ರಿ, ಹುಡುಗಾಟ ಆಡ್ಬೇಡ್ರಿ. ಉದ್ದಾನು ಇನ್ನೂ ಕೆಳಕ್ಕಿದೆ. ನಾವು ಕಂಡಂಗೆ ಅಲ್ಲಿಗೆ ನಾವು ನಿಲ್ಲಿಸ್ಬಿಟ್ವಿ ಭಯ ಆಗಿ. ಅಸಲಿಗೆ ಆರಂಭದಲ್ಲಿ ಕೆಲವು ಸೆಂಟಿಮೀಟರ್ಗಳಷ್ಟು ಇದ್ದ ಕಲ್ಲು ಪ್ರತಿದಿನ ಬೆಳೆಯುತ್ತಿರುವುದಾದರೂ ಹೀಗೆ ಎಲ್ಲರಲ್ಲೂ ಅಚ್ಚರಿಯನ್ನು ಉಂಟು ಮಾಡುತ್ತಿರುವ ಆ ಕಲ್ಲಾದರೂ ಯಾವುದು ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಈ ವಿಸ್ಮಯಕಾರಿ ಕಲ್ಲು. ಗ್ರಾಮದ ಕೊನೆಯ ಮನೆಯಲ್ಲಿ ಮಜ್ಜಿಗೆ ಕಡೆಯುವ ಸ್ಥಳದಲ್ಲಿ ಹುಟ್ಟಿರುವ, ಇದೀಗ ಬೆಳೆದು ನಿಂತಿರುವ, ಇಂದಿಗೂ ಬೆಳೆಯುತ್ತಿರುವ
ಈ ವಿಸ್ಮಯಕಾರಿ ಕಲ್ಲು ಇದ್ದಕ್ಕಿದ್ದಂತೆ ಮತ್ತೊಂದು ವಿಚಿತ್ರತೆ ಪ್ರದರ್ಶಿಸಲು ಆರಂಭಿಸಿತು. ಆ ವಿಚಿತ್ರತೆಯೇ ಪೂರ್ವಕ್ಕೆ ಮುಖ ಮಾಡಿಕೊಂಡಿದ್ದ ಈ ಕಲ್ಲು ದಕ್ಷಿಣಕ್ಕೆ ತಿರುಗುತ್ತಿರುವುದು. ಪೂರ್ವಕ್ಕೆ ಮುಖ ಮಾಡಿಕೊಂಡಿದ್ದ ಈ ಕಲ್ಲು ಇದೀಗ ದಕ್ಷಿಣಕ್ಕೆ ತಿರುಗುತ್ತಿದೆ ಅಂದ್ರೆ ಗ್ರಾಮದ ಕಡೆಗೆ ತಿರುಗುತ್ತಿದೆ. ಈಗೇನಾಗಿದೆಯಪ್ಪ ಅಂದರೆ ಒಂದು ಕಡೆ ದಕ್ಷಿಣದ ಕಡೆ ತಿರುಗಿಬಿಟ್ಟಿದೆ. ಮೊದಲು ಕರೆಕ್ಟಾಗಿ ಪೂರ್ವದ ಕಡೆನೇ ಇತ್ತು. ಅದು ಒಂದೇ ಮಗ್ಲಿತ್ತು ಮೊದಲಿಗೆ ಪೂರ್ವದ ಕಡೆ ಮುಖ. ಈಗ ಬರ್ತಾ 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 ಅದು ಈ ಮೂಲಿಗೆ ತಿರುಗ್ತಾ ಇದೆ. ಅದು ಸ್ವಲ್ಪ ನಮ್ಮ ಹಳ್ಳಿ ಕಡೆ ತಿರುಗ್ತಾ ಇದೆ. ಹಾಗೆ ಈ ವಿಸ್ಮಯಕಾರಿ ಕಲ್ಲು ಗ್ರಾಮದ ಕಡೆಗೆ ತಿರುಗಲು ಆರಂಭಿಸಿದ ನಂತರ ಗ್ರಾಮದಲ್ಲಿ ಅಚ್ಚರಿಗಳು ಆರಂಭವಾದವು. ಪೂರ್ವಕ್ಕೆ ಮುಖ ಮಾಡಿಕೊಂಡಿದ್ದ ವಿಸ್ಮಯಕಾರಿ ಕಲ್ಲು ಗ್ರಾಮದ ಕಡೆಗೆ ತಿರುಗಿದ ನಂತರ ನಡೆಯುತ್ತಿರುವಂತಹ ಅಚ್ಚರಿಗಳಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಗ್ರಾಮದ ಕೊನೆಯ ಮನೆಯಲ್ಲಿ ಮಚ್ಚಿಗೆ ಕಡಿಯುವ ಪಾತ್ರೆಯ ಅಡಿಯಲ್ಲಿ ಹುಟ್ಟಿದ ವಿಸ್ಮಯಕಾರಿ ಕಲ್ಲು ಪೂರ್ವದಿಂದ ಗ್ರಾಮದ ಕಡೆಗೆ ತಿರುಗಲು ಆರಂಭಿಸಿದ ನಂತರ ಅಚ್ಚರಿಗಳು ನಡೆಯಲು ಆರಂಭವಾದವು. ಆ ಅಚ್ಚರಿಗಳೇ ಕೆಲವೊಮ್ಮೆ ರಾತ್ರಿಯ ಸಮಯದಲ್ಲಿ ಈ ವಿಸ್ಮಯಕಾರಿ ಕಲ್ಲಿನ ಸ್ಥಳದಲ್ಲಿ ವಿಶೇಷವಾದ ಬೆಳಕು ಕಾಣಿಸಿಕೊಳ್ಳುವುದು. ಆ ಬೆಳಕು ಸಂಚಾರ ನಡೆಸುವುದು. ನಮಗೆ ನಾವು ನೈಟ್ ಏನೋ ಬಂದಾಗ ಒಂಥರ ಬೆಳಕು ಕಾಣಿಸ್ತಾ ಇರ್ತದೆ. ಒಂಥರ ಲೈಟಿಂಗ್ ಇದ್ದು ಕರೆಂಟ್ ಹೋದ್ರು ಮಧ್ಯರಾತ್ರಿ ಎದ್ದು ಬಂದ್ರೆ ಈ ಕಡೆ ಲೈಟಿಂಗ್ ಹಿಂಗ್ ಬಂದಂಗೆ ಇರೋದ್ರಿಂದ ಹಿಂಗಿಂದ ಹಂಗೆ ಬಂದಂಗೆ ಆಗುತ್ತೆ. ಕೆಲವೊಂದು ರಾತ್ರಿಗಳಲ್ಲಿ ವಿಶೇಷವಾದ ಬೆಳಕು ಕಾಣಿಸಿಕೊಳ್ಳುತ್ತೆ. ಕೆಲವೊಂದು ರಾತ್ರಿಗಳ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಘಂಟಾನಾದ ಮೊಳಗುತ್ತೆ. ಅದು ಒಂದು ಗಂಟೆ ಬಾರಿಸ್ದಂಗೆ ಶಬ್ದ ಬರ್ತಾ ಇತ್ತು. ರಾತ್ರಿ 12 ಗಂಟೆ ಆ ಟೈಮ್. ಅಂತಹ ಅಚ್ಚರಿಗಳು ಈ ವಿಸ್ಮಯಕಾರಿ ಕಲ್ಲಿನ ಬಳಿಯಲ್ಲಿ ನಡೆಯಲು ಆರಂಭವಾದ ನಂತರ ಗ್ರಾಮಸ್ಥರು ಈ ವಿಸ್ಮಯಕಾರಿ ಕಲ್ಲಿನ ಬಗ್ಗೆ ಬಹಳಷ್ಟು ಎಚ್ಚರ ವಹಿಸಿದ್ರು. ಇದರಲ್ಲಿ ಅದ್ಭುತ ಶಕ್ತಿ ಅಡಕವಾಗಿದೆ ಎಂಬುದು ಖಾತ್ರಿಯಾದ ನಂತರ ಗ್ರಾಮಸ್ಥರು ಈ ವಿಸ್ಮಯಕಾರಿ ಕಲ್ಲಿಗೆ ಶರಣಾದರು. ಹಾಗೆ ಶರಣಾದ ನಂತರ ಮಾನವನ ಊಹೆಗೂ ಮೀರಿದ್ದು ಇಲ್ಲಿ ನಡೆಯಲು ಆರಂಭವಾಯಿತು. ಇವರ ಹೆಸರು ನರಸಿಂಹಯ್ಯ ಅಂತ. ವ್ಯವಸಾಯವನ್ನೇ ನಂಬಿ ಹಗಲಿರಲು ದುಡಿಯುವ ಇವರಿಗೆ ಮಕ್ಕಳನ್ನ ಓದಿಸಿ ವಿದ್ಯಾವಂತರನ್ನಾಗಿಸೋ ಮಹದಾಸೆ ಹುಟ್ಟಿಕೊಂಡಿತ್ತು. ಅಂತಹ ಆಸೆಯನ್ನ ಹೊತ್ತುಕೊಂಡ ಇವರು ವಿಸ್ಮಯಕಾರಿ ಕಲ್ಲಿನ ಮುಂದೆ ಬಂದು ನಿಂತರು. ಮಕ್ಕಳನ್ನು ಚಂಚಲತೆ ಕಾಡಬಾರದು, ವಿದ್ಯಾಭ್ಯಾಸ ಕೈಬಿಡುವಂತಾಗಬಾರದು, ದೊಡ್ಡ ಹುದ್ದೆ ಸಿಗುವಂತಾಗಬೇಕೆಂದು ಬೇಡಿದ್ರು. ಹಾಗೆ ಇಲ್ಲಿ ಬೇಡಿಕೊಂಡು ಮಕ್ಕಳನ್ನ ಓದಿಸಲು ಆರಂಭಿಸಿದ ಇವರಿಗೆ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಇದೀಗ ದೊಡ್ಡ ಮಗ ಕೃಷಿ ವಿಷಯದಲ್ಲಿ PhD ಪಡೆದಿರುವುದು, ದೂರದ ನೆದರ್ಲ್ಯಾಂಡ್ ಅಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು. BSc, MSc, PhD ನೆದರ್ಲ್ಯಾಂಡ್ ಅಪಾಯಿಂಟ್ ಆಯ್ತು. ನಾವು ಇಲ್ಲಿ ಜಾಬ್ ಆಗೋದು ಕಷ್ಟ ಸರ್. ನಮ್ಗೆ ನಮ್ಮ ಮಟ್ಟಕ್ಕೆ ನಾವು ಸಾಮಾನ್ಯ ರೈತರು, ನಾವು ಅಷ್ಟೊಂದು ಎಜುಕೇಶನ್ ಮಾಡೋ ಶಕ್ತಿನೂ ಇರಲಿಲ್ಲ. ಇವರ ಹೆಸರು ಲಕ್ಕಪ್ಪ ಸ್ವಾಮಿ ಅಂತ. ಮದುವೆಯಾಗಿ ಮಧ್ಯಮ ವರ್ಗದ ಕುಟುಂಬ ಸೇರಿ ಕಷ್ಟದಲ್ಲಿ ಜೀವನ ಸಾಗಿಸುತ್ತಿದ್ದ ಇವರ ಸಹೋದರಿ ತಮ್ಮ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸ ಉತ್ತಮವಾಗಿ ಸಾಗಬೇಕು, ಅವರಲ್ಲಿ ಏಕಾಗ್ರತೆ ಹೆಚ್ಚಬೇಕು, ದೊಡ್ಡ ಹುದ್ದೆಯನ್ನ ಹಿಡಿದು ಒಳ್ಳೆಯ ಹೆಸರು ತರುವಂತಾಗಬೇಕೆಂದು ಈ ವಿಸ್ಮಯಕಾರಿ ಕಲ್ಲಿನ ಮುಂದೆ ನಿಂತು ಕೇಳಲು ಆರಂಭಿಸಿದ್ರು. ಹಾಗೆ ಇಲ್ಲಿ ಕೇಳಲು ಆರಂಭಿಸಿದ
ಇವರ ಸಹೋದರಿಗೆ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಇವರ ಸಹೋದರಿಯ ದೊಡ್ಡ ಮಗ ಇದೀಗ ಅಮೆರಿಕದಲ್ಲಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವುದು. ಚಿಕ್ಕ ಮಗ ಅಮೆರಿಕದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವುದು. ದೊಡ್ಡ ಮಗ ಸರ್ ಮಂಜುನಾಥ್ ರೆಡ್ಡಿ ಅಂತಂದು ಅಮೆರಿಕಾದಲ್ಲಿ MDಗೆ ಇದು ಮಾಡಕ್ ಹೋದ್ರಿ ಸರ್ ಅಲ್ಲಿ ಎಕ್ಸಾಮ್ MBBS ಬೆಂಗಳೂರಿನಲ್ಲಿ BMC ಕಾಲೇಜಿನಲ್ಲಿ ಓದಿ MD ಮಾಡಕ್ಕೆ ಇದಕ್ಕೆ ಹೋದೆ ಸರ್ ಬೆಂಗಳೂರು USA. ಇನ್ನೊಬ್ಬನ ಎರಡನೇ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಸರ್, ಅವನು US ಇದೆ. ಈ ವಿಸ್ಮಯಕಾರಿ ಕಲ್ಲು ಅದ್ಯಾವ ರೀತಿ ಕಿರಣಗಳನ್ನ ಹೊರಹೊಮ್ಮುತ್ತಿದೆಯೋ ಗೊತ್ತಿಲ್ಲ. ಈ ವಿಸ್ಮಯಕಾರಿ ಕಲ್ಲು ಪೂರ್ವದಿಂದ ಊರಿನ ಕಡೆಗೆ ತಿರುಗಿದ ನಂತರ ಶಿಕ್ಷಣಕ್ಕೆ ಸಂಬಂಧಿಸಿದ ಅಡೆತಡೆಗಳು ದೂರಾಗಿವೆ. ಬರೀ ಅನಕ್ಷರಸ್ಥರೇ ತುಂಬಿದ್ದ ಗ್ರಾಮದಲ್ಲಿ ಇದೀಗ ಪ್ರತಿ ಮನೆಯಲ್ಲೂ ಪದವೀಧರರಿದ್ದಾರೆ. ದೊಡ್ಡ ದೊಡ್ಡ ಹುದ್ದೆಗಳನ್ನ ಹಿಡಿದಿದ್ದಾರೆ. ಸುಮಾರು 70 ಜನರು ಸರ್ಕಾರಿ ಕೆಲಸದಲ್ಲಿದ್ದಾರೆ. 7 ಜನರು ವಿದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಭಿವೃದ್ಧಿ ಆಗ್ತಾ ಇದೆ ಸ್ವಾಮಿ, ತುಂಬಾ ಅನುಕೂಲ ಆಗ್ತಾ ಇದೆ. ಎಲ್ಲ ಫಾರಿನ್ಗಳಲ್ಲಿದ್ದಾರೆ ಮಕ್ಕಳೆಲ್ಲನೂ, ಹುಡುಗರೆಲ್ಲ ಚೆನ್ನಾಗಿ ಹೋಗ್ತಾ ಇದ್ದಾರೆ. ಅಲ್ಲಿಗೆ ಏನು ತಾಪತ್ರ ಇಲ್ಲ. ಬಟ್ ಬೆಳೆದಂಗೆ ನಮ್ಮ ಊರು ಬೆಳೀತಾ ಇದೆ. ಇವು ಒಂದು 60-70 ಜನ ಸರ್ಕಾರಿ ಕೆಲಸದಲ್ಲಿದ್ದಾರೆ, ಒಳ್ಳೆ ಹುದ್ದೆಯಲ್ಲಿದ್ದಾರೆ, ವಿದೇಶದಲ್ಲಿದ್ದಾರೆ. ಈ ವಿಸ್ಮಯಕಾರಿ ಕಲ್ಲು ಇದೀಗ ಶಿಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ನೀಗೋ, ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಕರುಣಿಸೋ, ದೊಡ್ಡ ದೊಡ್ಡ ಹುದ್ದೆಗಳನ್ನ ಕರುಣಿಸೋ ವಿಸ್ಮಯಕಾರಿ ಕಲ್ಲೆಂದು ಖ್ಯಾತಿಯನ್ನ ಹೊಂದುತ್ತಿದೆ. ಇಂತಹ ಸಂಗತಿಗಳ ನಡುವೆ ವಿಸ್ಮಯಕಾರಿ ಕಲ್ಲಿನ ಮುಂದೆ ನಿಂತು ವಿಶ್ವಾಸದೊಂದಿಗೆ ಸಮಸ್ಯೆಗಳನ್ನ ಹೇಳಿಕೊಂಡ ನಂತರ ಆಶ್ಚರ್ಯಕಾರಿ ರೀತಿಯಲ್ಲಿ ಸಮಸ್ಯೆಗಳು ಪರಿಹಾರವಾಗುತ್ತಿರುವಂತಹ ಸಹಸ್ರಾರು ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತವೆ. ವಿಸ್ಮಯಕಾರಿ ಕಲ್ಲಿನ ಅದ್ಭುತ ಶಕ್ತಿಯ ಪ್ರತಿಫಲದಿಂದ ಪೊಲೀಸ್ ಇಲಾಖೆಯಲ್ಲಿ ನೌಕರಿಯನ್ನು ಪಡೆದಿರುವ ಇವರು ಇದೀಗ ಇರುವುದು ಬೆಂಗಳೂರಿನಲ್ಲಿ. ಈಕೆ ಕೆಲವು ವರ್ಷಗಳ ಹಿಂದೆ ಆ ವಿಸ್ಮಯಕಾರಿ ಕಲ್ಲಿನ ಸಂಬಂಧ ಒಂದು ಅಚ್ಚರಿ ನಡೆಯಿತು. ಇವರ ಮಡದಿಯ ಅಕ್ಕನವರಿಗೆ ಮದುವೆಯಾಗಿ 10 ವರ್ಷಗಳಾದರೂ ಮಕ್ಕಳಾಗಲಿಲ್ಲ. ಅಂತಹ ಸಮಯದಲ್ಲಿ ಇವರು ತಮ್ಮ ಗ್ರಾಮದಲ್ಲಿನ ವಿಸ್ಮಯಕಾರಿ ಕಲ್ಲಿನ ಬಗ್ಗೆ ತಿಳಿಸಿದ್ರು. ವಿಸ್ಮಯಕಾರಿ ಕಲ್ಲಿನ ಬಗ್ಗೆ ತಿಳಿದ ಇವರ ಮಡದಿಯ ಅಕ್ಕನವರು ಗ್ರಾಮಕ್ಕೆ ಹೋಗಿ ವಿಸ್ಮಯಕಾರಿ ಕಲ್ಲಿನ ಮುಂದೆ ಕುಳಿತು ಕಣ್ಣೀರಿಟ್ಟು ಬೇಡಿದ್ರು. ಹಾಗೆ ಕಣ್ಣೀರಿಟ್ಟು ಬೇಡಿದ ಒಂದೇ ವರ್ಷದಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ 10 ವರ್ಷಗಳಿಂದ ಮಕ್ಕಳಿಲ್ಲದೆ ಪ್ರತಿಕ್ಷಣ ಕಣ್ಣೀರಿಡುತ್ತಿದ್ದ ಇವರ ಮಡದಿಯ ಅಕ್ಕನವರಿಗೆ ಮಗುವಾಗಿತ್ತು. ಈಗ ನಮ್ಮ ಮಿಸ್ಸಸ್ಗಿನ ದೊಡ್ಡವರು ಬೆಂಗಳೂರು ಇಲಾಖೆಯಲ್ಲಿದ್ದಾರೆ. ಅವ್ರಿಗೆ 10 ವರ್ಷ ಮಕ್ಕಳಾಗಿರ್ಲಿಲ್ಲ. ಅವರು ಇಲ್ಲಿ ಬಂದು ಬೇಡ್ಕೊಂಡ ಮೇಲೆ ಅವ್ರಿಗೆ 2 ಹೆಣ್ಮಕ್ಳಾಗಿದ್ದು. ಮಜ್ಜಿಗೆ ಕಡೆಯುವ ಪಾತ್ರೆಯ ಕೆಳಗಡೆ ಹುಟ್ಟಿ ಇಲ್ಲಿಗಾಗಲೇ ಸುಮಾರು ಅಡಿಗಳಷ್ಟು ಬೆಳೆದಿರುವ, ಇಂದಿಗೂ ಬೆಳೆಯುತ್ತಿರುವ, ಪೂರ್ವದಿಂದ ದಕ್ಷಿಣಕ್ಕೆ ತಿರುಗಿರೋ ಈ ವಿಸ್ಮಯಕಾರಿ ಕಲ್ಲು ಇರೋದಾದರೂ ಹೇಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ. ಈ ವಿಸ್ಮಯಕಾರಿ ಕಲ್ಲು ಇರೋದು ಆತ್ಮಲಿಂಗದ ರೂಪದಲ್ಲಿ. ಆತ್ಮಲಿಂಗಾಕಾರದಲ್ಲಿರೋ ಆ ವಿಸ್ಮಯಕಾರಿ ಕಲ್ಲಿನಲ್ಲಿ ಅಡಕವಾಗಿರೋ ಶಕ್ತಿಯಾದ್ರೂ ಯಾವುದು? ಶಿಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ದೂರಾಗಿಸೋ ಆ ವಿಸ್ಮಯಕಾರಿ ಕಲ್ಲು ಇರೋದಾದ್ರೂ ಎಲ್ಲಿ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಮಜ್ಜಿಗೆ ಕಡೆಯೋ ಪಾತ್ರೆಯ ಅಡಿಯಲ್ಲಿ ಹುಟ್ಟಿರುವ ಆತ್ಮಲಿಂಗಾಕೃತಿಯ ಈ ಕಲ್ಲಿನಿಂದ ಇಲ್ಲಿಗಾಗಲೇ ಸಾಕಷ್ಟು ಅಚ್ಚರಿಗಳು ಸೃಷ್ಟಿಯಾಗುತ್ತಿವೆ. ಈ ವಿಸ್ಮಯಕಾರಿ ಕಲ್ಲು ಇರೋ ಸಮೀಪದಲ್ಲಿರೋ ಹೊಲದಲ್ಲಿ ಅದೊಂದು ದಿನ ಒಂದು ಮದುವೆ ನಡೆಯಿತು. ಮದುವೆಗಾಗಿ ಬೆಂಗಳೂರಿನಿಂದ ಬಂದ 50 ಜನರ ತಂಡ ವಿಸ್ಮಯಕಾರಿ ಕಲ್ಲಿನ ಪಕ್ಕದಲ್ಲಿ ಬಿಡಾರ ಹೂಡಿತು. ಹಾಗೆ ಬಿಡಾರ ಹೂಡಿ ಮಲಗಿದ ಜನರಿಗೆ ನಿದ್ದೆ ಬರಲಿಲ್ಲ. ಅದಕ್ಕೆ ಕಾರಣ ಅವರು ಕಣ್ಣು ಮುಚ್ಚುತ್ತಿದ್ದಂತೆ
ಯಾರೋ ಮುಂದೆ ನಡೆದು ಹೋಗುವ ಶಬ್ದಗಳು ಆರಂಭವಾಗಿತ್ತು. ಓಡಾಡ್ದಂಗೆ ಅವ್ರ ಪಕ್ಕದಲ್ಲಿ ಮಾತಾಡ್ದಂಗೆ ಹೌದು. ಅವ್ರು ನೋಡಿ ಭಯ ಯಾರು ಮತ್ತೆ ನಿದ್ದೆ ಹೋಗಿಲ್ಲ ಸರ್ ರಾತ್ರಿ. ಗ್ರಾಮದ ಜನರ ಪ್ರಕಾರ ಆತ್ಮಲಿಂಗಾಕೃತಿಯ ಈ ಕಲ್ಲು ಪೂರ್ವದಿಂದ ದಕ್ಷಿಣದ ಕಡೆಗೆ ತಿರುಗಿದ ನಂತರ ಇದರೊಳಗಿನ ಶಕ್ತಿ ನಾನಾ ರೂಪಗಳಲ್ಲಿ ಜನರಿಗೆ ಕಾಣಿಸಲು ಆರಂಭಿಸಿದವು. ಆತ್ಮಲಿಂಗಾಕೃತಿಯಲ್ಲಿನ ಶಕ್ತಿ ಕನಸಲ್ಲಿ ನಾನಾ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾ ಅದು ಹೇಗೆ ಎಂಬ ನಮ್ಮ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವಿದೆ. ಇವರ ಹೆಸರು ಅಶ್ವಥ್ ನಾರಾಯಣ್ ಅಂತ. ಹೀಗೆ ಕೆಲವು ವರ್ಷಗಳ ಹಿಂದೆ ಮನೆಯಲ್ಲಿ ಜಗಳವಾಡಿಕೊಂಡು ಯಾರಿಗೂ ಹೇಳದಂತೆ ಮನೆ ಬಿಟ್ಟು ಹೋಗಿಬಿಟ್ಟರು. ಮನೆಯಲ್ಲಿ ಸಹ ಮುಗಿಸ್ಕೊಂಡು ಒಂದು ತಿಂಗಳು ಎಲ್ಲಿಗೋ ಹೊರಟೋಗ್ಬಿಟ್ಟಿದ್ದೆ. ಇವರ ಪೋಷಕರು ಹಾಗೂ ಮಡದಿ ಕಣ್ಣೀರಿಟ್ಟು ಇವರಿಗಾಗಿ ನಾನಾ ಕಡೆಯಲ್ಲಿ ಶೋಧಿಸಿದ್ರು. ಆದರೂ ಇವರು ಸಿಗಲಿಲ್ಲ. ಅಂತಹ ಸಮಯದಲ್ಲಿ ಇವರ ತಾಯಿಯವರು ದೂರು ಸಲ್ಲಿಸಿದ್ದು ಆತ್ಮಲಿಂಗವನ್ನ ಹೋಲುವ ವಿಸ್ಮಯಕಾರಿ ಕಲ್ಲಿಗೆ. ಇಲ್ಲಿ ಕಣ್ಣೀರಿಟ್ಟು ದೂರನ್ನ ಸಲ್ಲಿಸಿದ ಒಂದೇ ದಿನದಲ್ಲಿ ಒಂದು ವಿಚಿತ್ರ ನಡೆಯಿತು, ಒಂದು ಅಚ್ಚರಿ ನಡೆಯಿತು. ಆ ವಿಚಿತ್ರವೇ, ಆ ಅಚ್ಚರಿಯೇ ಇವರ ಕನಸಲ್ಲಿ ಚಾಟಿಯನ್ನು ಹಿಡಿದ ಓರ್ವ ವ್ಯಕ್ತಿ ಕಾಣಿಸಿಕೊಂಡಿದ್ದು ಇವರನ್ನ ಹೊಡೆಯಲು ಆರಂಭಿಸಿದ್ದು, ಊರಿಗೆ ಮರಳೆಂದು ಆಗ್ರಹಿಸಿದ್ದು. ಮನಸ್ಸು ಬದಲಾಗಿ ಇವರು ಊರಿಗೆ ಮರಳಿದ್ದು. ಊರ ಕಡೆ ಎದ್ದಳ ಊರಿಗೆ ಹೋಗೋ, ಎದ್ದಳ ಊರಿಗೆ ಹೋಗೋ 3 ಸಲ ಹೇಳಿರೋದು 3 ಏಟು ನನ್ನ ಜ್ಞಾಪಕ ಇದೆ. ಅದು ಒಂಥರ ಹೊಡೆದಂಗೆ ಆಯ್ತು ನನಗೆ. ಎಲ್ಲ ನೋಡ್ಕೊಳ್ತೀನಿ, ಏನೊಂದು ಇಲ್ಲ. ಅಸಲಿಗೆ ನಾನಾ ರೂಪಗಳಲ್ಲಿ ಕಾಣಿಸಿಕೊಂಡು ಅಚ್ಚರಿಗಳನ್ನ ಸೃಷ್ಟಿಸುತ್ತಿರೋ, ಮಜ್ಜಿಗೆ ಕಡಿಯುವ ಪಾತ್ರೆಯ ಕೆಳಗೆ ಹುಟ್ಟಿಕೊಂಡು ಇದೀಗ ಅಡಿಗಳ ಲೆಕ್ಕದಲ್ಲಿ ಬೆಳೆದಿರೋ, ಪೂರ್ವದಿಂದ ದಕ್ಷಿಣಕ್ಕೆ ತಿರುಗಿರೋ, ಇಡೀ ಗ್ರಾಮವನ್ನ ಉತ್ತರಿಸಿರೋ, ವಿದ್ಯೆಗೆ ಸಂಬಂಧಿಸಿದಂತೆ ಅಡಚಣೆಗಳನ್ನ ದೂರಾಗಿಸೋ, ಏಕಾಗ್ರತೆಯನ್ನ ಕರುಣಿಸೋ ಆತ್ಮಲಿಂಗವನ್ನ ಹೋಲೋ ವಿಸ್ಮಯಕಾರಿ ಕಲ್ಲಿನಲ್ಲಿ ಅಡಕವಾಗಿರೋ ಶಕ್ತಿಯಾದರೂ ಯಾವುದು ಎಂಬ ಪ್ರಶ್ನೆಗೆ ಉತ್ತರ ಶ್ರೀ ಪೋತಲಿಂಗೇಶ್ವರ ಸ್ವಾಮಿ. ಲಿಂಗಾಕಾರದ ಕಲ್ಲಿನಲ್ಲಿ ಅಡಕವಾಗಿರೋ ಶ್ರೀ ಪೋತಲಿಂಗೇಶ್ವರ ಸ್ವಾಮಿಯ ಶಕ್ತಿ ಅಪಾರ. ಅಂತಹ ಶಕ್ತಿಯಿಂದ ಈ ಶಿಲೆ ಪೂರ್ವದಿಂದ ಗ್ರಾಮದ ಕಡೆಗೆ ತಿರುಗಿದೆ, ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ.
ಚಮತ್ಕಾರಗಳನ್ನ ನಡೆಸುತ್ತಿದೆ. ಶಿಕ್ಷಣಕ್ಕೆ ಸಂಬಂಧಿಸಿದ ಅಡೆತಡೆಗಳನ್ನ ದೂರಾಗಿಸಿ ಇಲ್ಲಿಗಾಗಲೇ ಸಹಸ್ರಾರು ಜನರಿಗೆ ಉತ್ತಮವಾದ ಭವಿಷ್ಯವನ್ನ ಕಲ್ಪಿಸಿರೋ ಶ್ರೀ ಪೋತಲಿಂಗೇಶ್ವರ ಸ್ವಾಮಿಯ ಈ ಆತ್ಮಲಿಂಗಾಕೃತಿಯ ಶಿಲೆ ಇರೋದಾದ್ರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ. ಶ್ರೀ ಪೋತಲಿಂಗೇಶ್ವರ ಸ್ವಾಮಿಯ ಶಿವಲಿಂಗ ಇರೋದು ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕಡಪನಕೆರೆ ಎಂಬ ಗ್ರಾಮದಲ್ಲಿ. ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗೋಪಾಲಕೃಷ್ಣರವರು ನೀಡಿದಂತಹ ಮಾಹಿತಿಯನ್ನ ಆಧರಿಸಿ ನಾವು ಬೆಂಗಳೂರಿನಿಂದ ಪಾವಗಡಕ್ಕೆ ಹೋದೆವು. ಪಾವಗಡದಿಂದ 8 ಕಿಲೋಮೀಟರ್ಗಳನ್ನ ಚಳ್ಳಕೆರೆ ರಸ್ತೆಯಲ್ಲಿ ಕ್ರಮಿಸಿದ್ರೆ ನಮಗೆ ಸಿಗುತ್ತೆ ಕಡಪನಕೆರೆ. ಅದ್ಭುತ ಶಕ್ತಿಯನ್ನು ಹೊಂದಿರೋ ಆತ್ಮಲಿಂಗಾಕಾರದ ಪೋತಲಿಂಗೇಶ್ವರ ಸ್ವಾಮಿಗೆ ಗ್ರಾಮಸ್ಥರ ಜೊತೆಯಲ್ಲಿ ಜಲಾಭಿಷೇಕ ನಡೆಸಲಾಯಿತು. ವರ್ಷಗಳ ಹಿಂದೆ ಮಜ್ಜಿಗೆ ಕಡೆಯುವ ಪಾತ್ರೆಯ ಕೆಳಗೆ ಹುಟ್ಟಿಕೊಂಡು ತದನಂತರ ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವ, ಮೊದಲಿಗೆ ಪೂರ್ವಕ್ಕೆ ಮುಖ ಮಾಡಿಕೊಂಡಿದ್ದು ಇದೀಗ ದಕ್ಷಿಣಕ್ಕೆ ತಿರುಗಿರುವ, ಅಂದರೆ ಊರಿನ ಕಡೆಗೆ ತಿರುಗಿ ಗ್ರಾಮವನ್ನ ಗ್ರಾಮಸ್ಥರನ್ನ ಉದ್ಧರಿಸುತ್ತಿರೋ ಶ್ರೀ ಪೋತಲಿಂಗೇಶ್ವರ ಸ್ವಾಮಿಯ ಶಕ್ತಿ ಅಪಾರ. ಅಂತಹ ಶಕ್ತಿಯಿಂದ ನಡೆಯದ ಪವಾಡವಿಲ್ಲ, ನಡೆಯದ ಚಮತ್ಕಾರವಿಲ್ಲ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕಡಪಲಕೆರೆ ಗ್ರಾಮದಲ್ಲಿ ನೆಲೆಯಾಗಿರೋ ಪೋತಲಿಂಗೇಶ್ವರ ಸ್ವಾಮಿಯ ಶಕ್ತಿ ಅಪಾರ.